ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಟಿ ಪರೀಕ್ಷೆ ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಯಲ್ಲ ಅಂದ್ರೆ ಬಿ.ಎಡ್ ಅನ್ನ ಮಾಡ್ತಿರ್ತಕ್ಕಂಥವ್ರಾಗಿರ್ಬೋದು, ಕಂಪ್ಲೀಟ್ ಮಾಡಿರುವಂಥವ್ರಾಗಿರ್ಬೋದು. ಸೊ ಒಂದು ಟೀಚರ್ ಆಗಬೇಕು ಅಂತಕ್ಕಂಥವ್ರಿಗೆ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಒಂದು ಗೌರ್ಮೆಂಟ್ ಜಾಬ್ಗೆ ಅದು ಕಡ್ಡಾಯ ಇರೋದಾಗಿರುತ್ತೆ. ಅದಾದ ನಂತರದಲ್ಲಿ ಸಿ.ಇ.ಟಿ ಎಕ್ಸಾಮ್ ಕೊಡೋದಾಗಿರುತ್ತೆ, ಅಥವಾ ಈ ತರ ಒಂದು ಪ್ರೈವೇಟ್ ಜಾಬ್ಗಳಲ್ಲೂ ಕೂಡ ಇವಾಗ ಟಿ ಆಗಿದ್ರೆ ಮಾತ್ರ ಒಂದು ವ್ಯಾಲ್ಯೂ ಕೊಡೋ ರೀತಿಯಲ್ಲಿ ಕೂಡ ಕಾಣಿಸ್ತಿರುತ್ತೆ. ಆ ಕಾರಣಕ್ಕೆ ಈಗ ಟಿ ಬರೀಬೇಕು ಅಂತಿರೋರಿಗೆ 2025 ಯಾವಾಗ ಕಾಲ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆಗಳಿತ್ತು. ಸೊ ಈಗ ಸಾಕಷ್ಟು ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಕಾಲ್ ಮಾಡದಿರೋದ್ರಿಂದ ಇದುವರೆಗೂ ಕೂಡ ಸೊ ಒಂದು ಸ್ಪ್ರೆಡ್‌ಗಳಾಗ್ತಿರೋದಾಗಿರುತ್ತೆ ಮಾಹಿತಿಗಳು. ಸೊ ಹಾಗಾಗಿ ಈ ಒಂದು ಮಾಹಿತಿಗಳು ಕೂಡ ವಿದ್ಯಾರ್ಥಿಗಳು ನಮಗೆ ಶೇರ್ ಮಾಡಿ ಕೇಳ್ತಾ ಇರಿ. ಈ ದಿನಾಂಕಗಳಲ್ಲಿ ಅರ್ಜಿ ಅಂತೆ, ಟಿ ಅಂತೆ ನಿಜಾನಾ? ಒಂದು ಪರೀಕ್ಷೆ ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಇದೆಲ್ಲ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ, ಅಧಿಕೃತ ಮಾಹಿತಿನ ಅದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ಸಿಗ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ಈಗ ವಿಡಿಯೋ ನೋಡ್ತಿದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟಿ ಸಂಬಂಧಪಟ್ಟಂತೆ ಇತರ ಎಲ್ಲ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಜಾಯಿನ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಬಿ.ಎಡ್ ಮತ್ತೆ ಟಿ ಒಂದು ಪ್ಲಾನ್ ಕೂಡ ಇರೋದಾಗಿರುತ್ತೆ. ಅದನ್ನ ತಗೊಳ್ಳೋದ್ರ ಮುಖಾಂತರ ಕೂಡ ಹೆಚ್ಚುವರಿಯಾಗಿ ಒಂದು ಟಿ ಪ್ರಿಪರೇಷನ್ಸ್ ಆಗಿರ್ಬೋದು, ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳನ್ನ ನೀವೇ ಮೆಸೇಜ್ ಮಾಡೋದ್ರ ಅಂದ್ರೆ ವಿದ್ಯಾರ್ಥಿಗಳು ವಿಡಿಯೋಸ್‌ನ ರೆಕಮೆಂಡೇಶನ್ ಅಂದ್ರೆ ವಿದ್ಯಾರ್ಥಿಗಳು ಕೇಳೋದ್ರ ಮುಖಾಂತರ ಕೂಡ ನಾವು ವಿಡಿಯೋನ ಮಾಡಿ ಮಾಹಿತಿನ ಕೊಡ್ತೇವೆ. ನಂತರದಲ್ಲಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಕೂಡ ನಿಮ್ದು ಯಾರ ಪ್ರಶ್ನೆ ಡೌಟ್ ಇದ್ರೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ತಗೊಳ್ಳೋದ್ರ ಮುಖಾಂತರ ಒಂದು ಬ್ಯಾಚಸ್ ಸಿಗುತ್ತೆ ನಿಮಗೆ. ಆ ಮುಖಾಂತರ ನೀವು ನಮಗೆ ಮೆಸೇಜ್ ಮಾಡಿದಂತ ಪಕ್ಷದಲ್ಲಿ ಆ ಮೆಸೇಜ್‌ಗಳಿಗೆ ರಿಪ್ಲೈಗಳನ್ನ ಪಡ್ಕೊಳ್ಳೋದಾಗಿರ್ಬೋದು, ಸ್ಟೋರಿಗಳನ್ನ ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ವೀಕ್ಷಣೆ ಮಾಡೋದಾಗಿರ್ಬೋದು, ಇತರ ಒಂದು ಮಾಹಿತಿಗಳ ಅಧಿಕೃತ ನೋಟಿಫಿಕೇಶನ್‌ಗಳನ್ನ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಸೊ ಅದರ ಸೌಲಭ್ಯಗಳನ್ನ ಕೂಡ ಪಡ್ಕೋಬಹುದು. ಈಗ ಟಿ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ತಿಳಿಸುವಂತಂದ್ರೆ, ಒಂದು ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿಯ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಇದುವರೆಗೂ ಕೂಡ ಒಂದು ಕಾಲ್ ಆಗದೆ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಟಿ ಕಾಮನ್ ಆಗಿ ನಡೀತಾ ಇತ್ತು. ಒಂದು ಜೂನ್ ತಿಂಗಳಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಆಗ್ತಾ ಇತ್ತು. ಆದರೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಯಾವುದೇ ಒಂದು ಮಾಹಿತಿ ಇದುವರೆಗೂ ಕೂಡ ಬರದೇ ಇರೋದ್ರಿಂದ ಅವರಲ್ಲಿ ಡೌಟ್ ಆಗ್ತಿರೋದೇನೆಂದ್ರೆ ಟಿ ಯಾವಾಗ ಈ ವರ್ಷ ಕಾಲ್ ಮಾಡೋದಿಲ್ವಂತೆಲ್ಲ. ಸೊ ಈಗ ಸ್ಪ್ರೆಡ್ ಆಗ್ತಿರುವಂತ ಒಂದು ನ್ಯೂಸ್ ಏನಾಗಿದೆ ಅಂದ್ರೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ. ಸೊ ಇಲ್ಲಿ ಬರ್ದಿರುವಂತದ್ದು ಏನಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಅಲ್ಲಿ ಟಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದಿನಾಂಕ ಅಂತ ಕೂಡ ಮೆನ್ಷನ್ ಆಗಿದೆ. ನವೆಂಬರ್ ತಿಂಗಳ 6ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ ಅಂತ ಒಂದು ಡೇಟ್‌ನ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ನಾನು ಹೇಳ್ತೀನಿ ಅದು ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಅದು ನಿಜಾನಾ ಫೇಕ್ ಹಾಗೆ ಹೀಗೆ ಅಂತೆಲ್ಲ. ಸೊ ಅದು ಯಾವ ತರ ಬಂದಿದೆ ಅದು ಅಂತ. ನಂತರದಲ್ಲಿ ಅಪ್ಲಿಕೇಶನ್ ನೋಡಬಹುದಾಗಿರುತ್ತೆ. ಅರ್ಜಿಯನ್ನ ಟಿ ಸೆಪ್ಟೆಂಬರ್ 1ರಿಂದ ಹಾಕ್ಬೋದು ಅಂತೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ನಂತರದಲ್ಲಿ ಸೆಪ್ಟೆಂಬರ್ 30ನೇ ತಾರೀಕು ತನಕ ಹಾಕ್ಬೋದು ಅಂತಾನೂ ಕೂಡ ಇದೆ. ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು ತನಕ ಶುಲ್ಕ ಎಲ್ಲ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತೆಲ್ಲ ಕೊಟ್ಟಿದ್ದಾರೆ. ನಂತರದಲ್ಲಿ ಪ್ರವೇಶ ಪತ್ರನ ಏನಿದೆಯಲ್ಲ ಅಡ್ಮಿಷನ್ ಸ್ಲಿಪ್ ಹಾಲ್ ಟಿಕೆಟ್ ಅನ್ನ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 21 ಕೊಡ್ತಾರೆ ಅಂತೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ನಂತರದಲ್ಲಿ ಒಂದು ಕೀ ಆನ್ಸರ್‌ಗಳನ್ನ ಅದು ಡೌಟ್ ಬರೋದೇನಂದ್ರೆ ಕೀ ಆನ್ಸರ್ ನೋಡಿ ಇಲ್ಲಿ ಆಗಸ್ಟ್ ತಿಂಗಳ 2025ಕ್ಕೆ ಅಥವಾ 4ನೇ ವಾರ ಆಗಸ್ಟ್‌ನಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸಾಮ್ ಅಂತಕ್ಕಂಥದ್ದೇನ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕಿನಿಂದ ಎಕ್ಸಾಮ್ ಶುರು ಆಗ್ತಿದೆ. ಸೊ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಕೊಡ್ತಾರೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರನೇ ಅಲ್ಲಿ ನೋಡೋದಾದ್ರೆ ಅಲ್ಲಿ ಏನ್ ಮೆನ್ಷನ್ ಆಗಿದೆಯಲ್ಲ, ಸೊ ಅದರಲ್ಲಿ ಸೆಪ್ಟೆಂಬರ್ 1ರಿಂದ ಅಪ್ಲಿಕೇಶನ್ ಶುರು ಆದ್ರೆ ಆಗಸ್ಟ್ ತಿಂಗಳ 4ನೇ ವಾರದಲ್ಲಿ ಹೆಂಗ್ ಹಾಲ್ ಟಿಕೆಟ್ ಕೊಡೋಕ್ಕಾಗುತ್ತೆ? ಇನ್ನು ಅಪ್ಲಿಕೇಶನ್ ಹಾಕಿರಲ್ಲ, ಆಗ್ಲೇ ಹಾಲ್ ಟಿಕೆಟ್ ಸಿಗುತ್ತಾ? ಒಂದು ಇದನ್ನ ಪಾಯಿಂಟ್ ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಏನಂದ್ರೆ ಒಂದು ಟಿ ರಿಸಲ್ಟ್ ಅಂತಕ್ಕಂಥ ಸೆಪ್ಟೆಂಬರ್ 2ನೇ ತಾರೀಕು ಅಥವಾ 2ನೇ ವಾರ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅಪ್ಲಿಕೇಶನ್ ಹಾಕೋದು ಸೆಪ್ಟೆಂಬರ್ 30ನೇ ತಾರೀಕು 2025 ತನಕ ಇರೋದ್ರಿಂದ ಅದು ಹೇಗೆ ಸೆಪ್ಟೆಂಬರ್ 2ನೇ ತಾರೀಕು ಅಥವಾ 2ನೇ ವಾರದಲ್ಲಿ ರಿಸಲ್ಟ್ ಅಂತಕ್ಕಂಥದ್ದನ್ನ ಹಾಕಿದಾರೋ. ಮತ್ತೆ ಇನ್ನೊಂದೇನಂದ್ರೆ ಎಕ್ಸಾಮ್ ನಡೆಯುವಂತದ್ದು ನವೆಂಬರ್ ತಿಂಗಳಿಗೆ. ಸೊ ರಿಸಲ್ಟ್ ಸೆಪ್ಟೆಂಬರ್ 2 ಅಥವಾ 2ನೇ ವಾರದಲ್ಲಿ ಕೊಡ್ತಾರೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡದಿದ್ರೆ ಅಧಿಕೃತವಾಗಿ ಯಾರಿಗೆ ಆದ್ರೂ ಕೂಡ ಕಾಮನ್ ಆಗಿ ಗೊತ್ತಾಗೋದೇನೆಂದ್ರೆ ಇದೊಂದು ಫೇಕ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದು ನ್ಯೂಸು ಇನ್ನ ಸೆಪ್ಟೆಂಬರ್ ಇದೆ, ಆಗಸ್ಟ್ ಇದೆ, ಮುಂದಿನ ತಿಂಗಳಲ್ವಾ ಅಥವಾ ಇನ್ನ 2-3 ತಿಂಗಳಾಗಿದೆಯಲ್ಲ, ವೆಯ್ಟ್ ಮಾಡ್ಬೋದಲ್ವಾ, ಕಾದ್ ನೋಡ್ಬೋದಾಗಿರುತ್ತೆ. ಹೆಂಗ್ ಫೇಕ್ ನ್ಯೂಸ್ ಅಂತ ಹೇಳ್ತೀರಾ ಅಂದ್ರೆ ಆ ಲಾಜಿಕ್ಕಾಗೂ ಕೂಡ ಡೇಟ್ ಅನ್ನ ಕೊಟ್ಟಿಲ್ಲ ಅವರು. ಅಲ್ಲಿ ಡೇಟ್‌ಗಳು ನೋಡ್ತೀರಿ ನವೆಂಬರ್ 6ರಲ್ಲಿ ಎಕ್ಸಾಮ್ ಆದರೆ ಸೆಪ್ಟೆಂಬರ್ ರಿಸಲ್ಟ್ ಹಾಗೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಜಸ್ಟ್ ಇದು ಟೈಪಿಂಗ್ ಅಲ್ಲಿ ಆಗಿರೋದಾಗಿರುತ್ತೆ. ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಇದು ಸಿಗ್ತಾ ಇದೆ. ಅದನ್ನ ನಮಗೆ ಶೇರ್ ಮಾಡಿ ಕೂಡ ಕೇಳ್ತೀರಾ. ಸೊ ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ಜಸ್ಟ್ ಇವಾಗ ಗೂಗಲ್ ಅಂತಕ್ಕಂಥದ್ದು ಟೈಪಿಂಗ್ ಬೇಸ್ ಮೇಲೆ ಯಾರು ಬೇಕಾದ್ರೂ ಕ್ರಿಯೇಟ್ ಮಾಡಬಹುದಾಗಿರುತ್ತೆ ಅವರ ಒಂದು ವೆಬ್‌ಸೈಟ್‌ಗಳನ್ನ. ಇನ್ನೊಂದು ಮತ್ತೊಂದು ಅಲ್ಲಿ ಏನೋ ಟೈಪ್ ಆಗೋದಾಗ ಜಸ್ಟ್ ಆ ತರ ಬರ್ತಾ ಇರುತ್ತೆ, ಅಥವಾ ಯಾವುದೋ ವರ್ಷಗಳಲ್ಲಿ ಆಗಿರ್ತಕ್ಕಂಥದ್ದು ಏನಿರುತ್ತಲ್ಲ ಅದರ ಬೇಸ್ ಮೇಲೆ ಅದು ನಿಮಗೆ ಸರ್ಚ್ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ಬರೋ ಸಾಧ್ಯತೆಗಳು ಇರುತ್ತೆ. ಬಟ್ ಆದ್ರೆ ಅಲ್ಲಿ ಬಂದಿರತಕ್ಕಂಥದ್ದು ಏನಿದೆಲ್ಲ ವಿಕಿಪೀಡಿಯಾದಲ್ಲಿ ಬಂತು ಅಂದ್ರೆ ನೀವು ಅಫಿಷಿಯಲ್ ಅಂತ ತಗೋಬಹುದಾಗಿರುತ್ತೆ. ಬಟ್ ಆದ್ರೆ ಜನರಲ್ ಆಗಿ ಬರ್ತಕ್ಕಂಥದ್ದು ಎಲ್ಲಾನು ಕೂಡ ಅದು ಅಫಿಷಿಯಲ್ ಅಥವಾ ನಿಜ ಹಾಗೆ ಅಂತ ತಗೊಳಕಲ್ಲ. ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಕೇಂದ್ರೀಕೃತ ದಾಖಲಾತಿ ಘಟಕ ಆಗಿರ್ಬೋದು, ಶಿಕ್ಷಣ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿನ ಟಿ 2025ಕ್ಕೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಅಲ್ಲಿ ಅವರು ಒಂದು ನೋಟಿಫಿಕೇಶನ್ ಏನು ರಿಲೀಸ್ ಮಾಡೋ ಮಾಹಿತಿನ ಕೊಟ್ಟಿಲ್ಲ. ಆದ್ರೆ ಸದ್ಯಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಈ ವರ್ಷದಲ್ಲಿ ಟಿ ಆಗುವ ಸಾಧ್ಯತೆಗಳಿದೆ ಅಂತ ಸದ್ಯಕ್ಕೆ ಅನಿಸ್ತಾ ಇರೋದಾಗಿರುತ್ತೆ. ಬಟ್ ಆದ್ರೆ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಎಲ್ಲೂ ಕೂಡ ನಡೀತದೆ ಹಾಗೆ ಅಂತ ಮಾಹಿತಿ ಇಲ್ಲ. ಬಟ್ ಇಲಾಖೆಯವ್ರನ್ನ ಕೇಳಿದಂತ ಪಕ್ಷದಲ್ಲೂ ಕೂಡ ಪ್ರೋಗ್ರೆಸ್ ಪ್ರಗತಿಯಲ್ಲಿದೆ ಹಾಗೆ ಹೇಗೆ ಅಂತಾನೂ ಕೂಡ ಅವ್ರು ಹೇಳ್ತಾರೆ. ಬಟ್ ಜಸ್ಟ್ ಜನರಲ್ ಆಗಿ ಪ್ರೆಸೆಂಟ್ ಮಾಹಿತಿ ಪ್ರಕಾರ ಈ ಒಂದು ನ್ಯೂಸ್ ಏನಿದೆ ಇದನ್ನು ಕೇಳ್ತಿರಲ್ಲ, ಇದಂತೂ ನಿಜ ಅಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ವೆದರ್ ಡಿವಿಷನ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ತರ ಪ್ರಶ್ನೆಗಳಿದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋನ ಶೇರ್ ಮಾಡಿ.